ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೆನಾಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ 2 ಬಿಂದಿಗೆಗಳನ್ನ ಯೂಸ್ ಮಾಡಿಕೊಂಡು 2 ಸ್ಟೆಪ್ಸಲ್ಲಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಉಡಿಸ್ಬೋದು. ಹಬ್ಬಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಧಾನದಲ್ಲಿ 2 ಸ್ಟೆಪ್ಸಲ್ಲಿ ಈಸಿಯಾಗಿ ಉಡಿಸಿ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬಿಂದಿಗೆನ ತೊಗೊಂಡಿದ್ದೀನಿ. ಆ ಬಿಂದಿಗೆಗೆ ಡಬಲ್ ಟೇಪ್ನ ಹಾಕ್ತಾ ಇದ್ದೀನಿ. 3 ಸೈಡು ಡಬಲ್ ಟೇಪ್ನ ಹಾಕಿ ನೋಡಿ, ಈ ಥರ ಮೀಡಿಯಮ್ ಸೈಜ್ ಇರುವಂಥ ಒಂದು ಚಂಬನ್ನ ತಗೋಬೇಕು. ಆ ಚೊಂಬಿಗೂ ಕೂಡ ಅಕ್ಕಿನ ತುಂಬಿಸಿ ಇಟ್ಟಿದ್ದೀನಿ. ಕಟ್ಟಿರೋ ಅಂಥ ಸ್ಟಿಕ್ನ ತೆಗೆದು ಮೇಲ್ಭಾಗದಲ್ಲಿ ಇಟ್ಟಿರೋ ಅಂಥ ಚಂಬಿಗೆ ಕಟ್ಟಬೇಕು. ನಾನು ಹಳೆ ವಿಡಿಯೋದಲ್ಲಿ 2 ಬಿಂದಿಗೆಗಳನ್ನ ಯೂಸ್ ಮಾಡಿದ್ದೆ. ಅಂದರೆ ದೊಡ್ಡ ಬಿಂದಿಗೆ ಯೂಸ್ ಮಾಡಿದ್ದೆ, ಒಂದು ಚಿಕ್ಕ ಬಿಂದಿಗೆ ಯೂಸ್ ಮಾಡಿದ್ದೆ. ಇವಾಗ ಅದೇ ಬಿಂದಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ಹಾಗೆ ಕಟ್ಟಿ ಹಾಗೆ ಇಟ್ಕೊಂಡಿದ್ದೆ. ನಾನು ಕೊನೆಯಲ್ಲಿ ತೆಗೆದು ಮೇಲ್ಗಡೆ ಇರುವಂಥ ಚಂಬಿಗೆ ಕಟ್ಟಿದ್ದೀನಿ. ನೀವು ವಿಡಿಯೋನ ನೋಡಿಕೊಂಡು ಸೀರೆ ಉಡಿಸುವಾಗ ಮಿಸ್ ಮಾಡ್ದೇ ಮೇಲ್ಗಡೆ ಇರುವಂಥ ಚಂಬಿಗೆ ದಾಂಡಿಯ ಸ್ಟಿಕ್ ಅಥವಾ ನಿಮ್ಮ ಮನೇಲಿ ಯಾವುದೇ ಸ್ಟಿಕ್ ಇದ್ರೂ ಪರವಾಗಿಲ್ಲ, ಮನೇಲೇ ಇರುವಂಥ ಸ್ಟಿಕ್ನ ಬಳಸ್ಕೊಂಡು ಹಸಿ ನೂಲಿಂದ ಕೋಲನ್ನು ಕಟ್ಟಿ ನೋಡಿ. ಮೊದಲಿಗೆ ಸೀರೆನ ಓಪನ್ ಮಾಡಿ ಇಟ್ಕೊಂಡು 4ರಿಂದ 5 ಇಂಚಷ್ಟು ಬರೋ ಥರ ನೆರಿಗೆಗಳನ್ನ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ನೆರಿಗೆಗಳನ್ನ ಮಾಡಿ ಇಟ್ಕೊಂಡು ಎಲ್ಲ ನೆರಿಗೆಗಳ್ನೂ ಕೂಡ ಮಿಸ್ ಮಾಡದೆ ಪ್ರತಿಯೊಂದನ್ನು ಜೋಡಿಸಿ ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಪ್ರತಿಯೊಂದು ನೆರಿಗೆಗಳನ್ನೂ ಕೂಡ ನೀಟಾಗಿ ಇಟ್ಕೊಂಡು ಒಂದು ಬಟ್ಟೆ ಕ್ಲಿಪ್ಪಿಂದ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡು ನೆರಿಗೆಗಳನ್ನ ಮಾಡೋದ್ರಿಂದ ನೆರಿಗೆಗಳು ಕೂಡ ಗಟ್ಟಿಯಾಗಿ ನೀಟಾಗಿ ಕೂರುತ್ತೆ. ನೋಡಿ, ನಾನಿಲ್ಲಿ ಮತ್ತಷ್ಟು ನೆರಿಗೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಎಲ್ಲ ನೆರಿಗೆಗಳನ್ನೂ ಕೂಡ ಮತ್ತೆ ಪುನಃ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಮತ್ತೆ ಲಾಕ್ ಮಾಡಬೇಕು. ಹಾಗೆ ಮಧ್ಯಭಾಗದಲ್ಲೂ ಕೂಡ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೊಂಡು ಇನ್ನೊಂದು ಬಟ್ಟೆ ಕ್ಲಿಪ್ಪಿಂದ ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ, ಹಾಗೆ ಇನ್ನೊಂದು ಸೈಡಲ್ಲೂ ಕೂಡ ಮತ್ತೆ ಎಲ್ಲ ನೆರಿಗೆಗಳನ್ನೂ ಕೂಡ ಈ ಥರ ಇಟ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಲಾಕ್ ಮಾಡಿ ಇಟ್ಕೊಳ್ಳಿ. ನೋಡಿ, ಇವಾಗ ನೆರಿಗೆ ರೆಡಿ ಆಗಿದೆ. ಇವಾಗ ಸೆರಗು ಮಾಡಿ ಇಟ್ಕೋಬೇಕು. ಸೆರಗನ್ನು ಮಾಡುವಾಗಲೂ ಕೂಡ ಅಷ್ಟೇ 3ರಿಂದ 4 ಇಂಚಷ್ಟು ಅಳತೆ ತೊಗೊಂಡು ಈ ಥರ ನೆರಿಗೆಗಳನ್ನ ಮಾಡಿ ಇಟ್ಕೊಳ್ಳಿ. ನೆರಿಗೆನ ಯಾವ ಥರ ಮಾಡ್ತೀರಾ ಅದೇ ಥರ ಸೆರಗನ್ನು ಕೂಡ ಮಾಡ್ಕೊಳ್ಳೋದು ತುಂಬ ಈಸಿ. ನೋಡಿ, ಇಷ್ಟಿಷ್ಟೇ ತೊಗೊಂಡು ಈ ಥರ ನೆರಿಗೆ ಮಾಡಿ ಒಂದು ಸೇಫ್ಟಿ ಪಿನ್ ಹಾಕಿ ಪಿನ್ ಮಾಡಿ ಇಟ್ಕೋಬೇಕು. ನೀವು ಈ ಥರ ಮುಂಚೆನೇ ಸೆರಗು ಮತ್ತು ನೆರಿಗೆನ ಮಾಡಿ ಇಟ್ಕೊಂಡ್ರೆ ಸೀರೆ ಉಡ್ಸೋದು ತುಂಬಾ ಈಸಿ. ನೋಡಿ, ಇದೇ ಥರ ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಜೋಡಿಸ್ಕೊಂಡು ಸೆರಗನ್ನ ಮಾಡಿ ಇಟ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಫೈನಲ್ಲಾಗಿ ಸೆರಗಿಗೆಲ್ಲ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸೆರಗನ್ನ ಮಾಡ್ಕೊಳ್ಳುವಾಗ ಸುಮಾರು 1 ಮಾರಷ್ಟು ಸೆರಗನ್ನ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ನೆರಿಗೆ ಮತ್ತು ಸೆರಗು ಎರಡನ್ನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಈಸಿಯಾಗಿ ಸೀರೆ ಉಡ್ಸೋದು ಹೇಗೆ ಅಂತ ನೋಡೋಣ. ನೀವೇನಾದರೂ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ 2 ಸ್ಟೆಪ್ಸಲ್ಲಿ ಸ್ಯಾರಿ ಡ್ರಾಪಿಂಗ್ನ ಮಾಡ್ತೀನಿ ಅನ್ನೋದಾದರೆ ಸೀರೆ ತೊಗೊಳ್ಳುವಾಗ ಒಂದು ಸೈಡ್ ಬಾರ್ಡರು ದೊಡ್ಡದಿರೋ ತೊಗೊಳ್ಳಿ, ಇನ್ನೊಂದು ಸೈಡು ಸ್ವಲ್ಪ ಚಿಕ್ಕದಿರೋ ತೊಗೊಳ್ಳಿ. ಆವಾಗ 2 ಸ್ಟೆಪ್ಸಲ್ಲಿ ಸ್ಯಾರಿ ಉಡ್ಸೋದಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೀರೆನ ಉಡಿಸುವಾಗ ಈ ಥರ ಹಿಂದೆಯಿಂದ ಸೀರೆನ ಹಾಕ್ಕೊಂಡು ಸೀರೆನ ಸರಿಯಾಗಿ ಅಳತೆ ಮಾಡಿ ಇಟ್ಕೋಬೇಕು. ಸೀರೆ ಬಾರ್ಡರು ದೊಡ್ಡದಿರುತ್ತಲ್ಲ ಆ ಸೈಡು ಸ್ವಲ್ಪ ಉದ್ದ ಬಿಡಬೇಕು, ಇನ್ನೊಂದು ಸೈಡು ಸ್ವಲ್ಪ ಗಿಡ್ಡ ಬಿಡಬೇಕು. ನೋಡಿ, ಈ ಥರ ಎರಡೂ ಸೈಡು ಕರೆಕ್ಟಾಗಿ ಮೆಜರ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಎಲ್ಲ ನೆರಿಗೆಗಳ್ನೂ ಕೂಡ ಚೆನ್ನಾಗಿ ಜೋಡಿಸ್ಕೊಂಡು ಒಂದೂ ಕೂಡ ಬಿಡಬೇಡಿ. ಆ ಥರ ಜೋಡಿಸ್ಕೊಂಡು ಆಮೇಲೆ ಒಂದು ಸೇಫ್ಟಿ ಪಿನ್ನ ತೊಗೊಂಡು ನೀಟಾಗಿ ಪಿನ್ ಮಾಡಿ ಇಟ್ಕೋಬೇಕು. ಸೀರೆ ಪಿನ್ನ ಹಾಕೋವಾಗ ಮೇಲ್ಗಡೆ ಲೇಯರ್ ಏನಿರುತ್ತೆ ಆ 2 ನೆರಿಗೆಗಳನ್ನ ಬಿಟ್ಟು ಇನ್ನು ಮಿಕ್ಕಂಥ ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಜೋಡಿಸ್ಕೊಂಡು ಆ ನಂತರ ಪಿನ್ ಹಾಕಿ ಇಟ್ಕೊಳ್ಳಿ. ನೋಡಿ, ನೆರಿಗೆಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಈ ಥರ ನೆರಿಗೆಗಳು ಜಾಸ್ತಿ ಇರುವಾಗ ನೀವು ಸೇಫ್ಟಿ ಪಿನ್ ಸ್ವಲ್ಪ ದೊಡ್ಡದಿರೋದು ತೊಗೋಬೇಕು. ಸೇಫ್ಟಿ ಪಿನ್ ಸ್ವಲ್ಪ ದೊಡ್ಡದಿದ್ರೆ ಪಿನ್ನ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಮೇಲ್ಗಡೆ 2 ಲೇಯರ್ನ ತೆಗೆದು ನಾನು ಸೇಫ್ಟಿ ಪಿನ್ ಹಾಕಿ ಇಟ್ಕೋತಾ ಇದ್ದೀನಿ. ಒಂದು ನೆರಿಗೆಗಳನ್ನೂ ಕೂಡ ಬಿಡಬಾರ್ದು, ಎಲ್ಲ ನೆರಿಗೆಗಳನ್ನೂ ಕೂಡ ಸೇರಿಸಿ ಪಿನ್ನ ಹಾಕಿ. ನೋಡಿ, ಫೈನಲ್ಲಾಗಿ ನಾನು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸೀರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಒಂದೊಂದೇ ಲೇಯರ್ನ ತೊಗೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ. ನೋಡಿ, ಎರಡೂ ಸೈಡು ನಾನು ಗುಂಡು ಪಿನ್ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಮಧ್ಯದಲ್ಲಿ ಒಂದೊಂದು ಗುಂಡ್ ಯೂಸ್ ಮಾಡಿ ಈ ಥರ ಸ್ಪ್ರೆಡ್ ಮಾಡಿ ಪಿನ್ ಮಾಡೋದ್ರಿಂದ ನೆರಿಗೆಗಳು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಮೇಲ್ಗಡೆ ನೆರಿಗೆಗಳನ್ನು ಕೂಡ ಇವಾಗ ನಿಧಾನಕ್ಕೆ ಒಂದೊಂದೇ ಲೇಯರ್ ತಗೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನೋಡಿ ಸೀರೆ ನೆರಿಗೆಗಳನ್ನ ಈ ಥರ ನಿಧಾನಕ್ಕೆ ಒಂದೊಂದೇ ಲೇಯರ್ ತಗೊಂಡು ಸ್ಪ್ರೆಡ್ ಮಾಡೋದ್ರಿಂದ ಸೀರೆನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮಾಡಿರೋ ಅಲಂಕಾರ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇವಾಗ ಎಲ್ಲ ನೆರಿಗೆಗಳನ್ನೂ ಕೂಡ ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕೆಲವೊಂದು ನೆರಿಗೆಗಳು ಚೆನ್ನಾಗಿ ಕೂರಲಿಲ್ಲ ಅಂದರೆ ಒಳಗಡೆಯಿಂದ ಒಂದು ಗುಂಡ್ಪಿನ್ನ ಹಾಕಿ ಕ್ಲೋಸ್ ಮಾಡಿ. ನೋಡಿ ಆವಾಗ ಸ್ಟ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಮಧ್ಯದಲ್ಲೇನು ಹಾಕುವಂಥ ಅವಶ್ಯಕತೆ ಏನಿಲ್ಲ, ಸೈಡಿಗೆ ಒಂದೊಂದು ಹಾಕಿದರೆ ಸಾಕು. ನೋಡಿ ಇವಾಗ ಫೈನಲಾಗಿ ನೆರಿಗೆಗಳೆಲ್ಲ ರೆಡಿಯಾಗಿದೆ. ಇವಾಗ ಸೆರಗನ್ನ ಮಾಡ್ಕೊಳ್ಳೋಣ. ಇವಾಗ ಮಧ್ಯದಲ್ಲಿ ಕಟ್ಟಿರೋ ಅಂಥ ದಾಂಡಿಯ ಸ್ಟಿಕ್ನ ಬಿಚ್ಚಿ ಇವಾಗ ಚೊಂಬಿಗೆ ಕಟ್ಕೋತಾ ಇದ್ದೀನಿ. ನೋಡಿ ಸ್ಟಿಕ್ ಅಳ್ಳಾಡಬಾರ್ದು, ಆ ಥರ ಟೈಟಾಗಿ ಹಸಿ ನೂಲಿಂದ ಈ ಥರ ಗಟ್ಟಿಯಾಗಿ ಕಟ್ಟಬೇಕು. ನೋಡಿ ಸೆರಗನ್ನ ಹಾಕೋವಾಗ ಈ ಥರ ಬಲಭಾಗದಿಂದ ಎಡಭಾಗಕ್ಕೆ ಹಿಂದೆಯಿಂದ ಹಾಕಿ ಮತ್ತೆ ಇನ್ನು ಉಳಿದಿರೋ ಅಂಥ ಸೆರಗನ್ನ ಬಲಭಾಗಕ್ಕೆ ಮುಂದೆಗೆ ಹಾಕಬೇಕು. ನೋಡಿ ಈ ಥರ ಫ್ರಂಟಲ್ಲಿ ಕಾಣಿಸ್ತಾ ಇರೋಂಥ ಸೆರಗಿನ ಸೇಫ್ಟಿ ಪಿನ್ನನ್ನು ಬಿಚ್ಚಿ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಸೆರಗನ್ನ ಹಾಕಿರ್ತೀವಲ್ಲ ಅದು ನೀಟಾಗಿ ಕೂರಲಿಲ್ಲ ಅಂದರೆ ಒಂದು ಬಟ್ಟೆ ಕ್ಲಿಪ್ನ ಹಾಕಿ ಅಲ್ಲಿ ಲಾಕ್ ಮಾಡಿ. ನೋಡಿ ಫ್ರಂಟಲ್ಲಿ ತೊಗೊಂಡಿರೋ ಅಂಥ ಸೆರಗನ್ನ ಈ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು ಸ್ಪ್ರೆಡ್ ಮಾಡಿದ ಮೇಲೆ ಒಂದು ದಾರನ ಕಟ್ಟಿ ಅಥವಾ ಡಾಬ್ನ ಡೈರೆಕ್ಟಾಗಿ ಹಾಕೋಬೋದು. ನೋಡಿ ನಾನಿಲ್ಲಿ ಡಾಬನ್ನು ಸೊಂಟಕ್ಕೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಸ್ವಲ್ಪ ಜ್ಯುವೆಲ್ರಿನ ಹಾಕಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಹಬ್ಬಕ್ಕೆ ಯಾವ ಜ್ಯುವೆಲ್ರಿನ ಹಾಕ್ತೀರಾ ಅದೇ ಜ್ಯುವೆಲ್ರಿನ ಹಾಕಿ. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಸ್ಟೆಪ್ಸಲ್ಲಿ ಸ್ಯಾರಿ ಡ್ರಾಪಿಂಗ್ನ ಮಾಡೋದಾದರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.